ಇಲ್ಲಿ ನೋಡ್ತಾ ಇದೀರಲ್ಲ ಎಷ್ಟು ರಾಶಿ ಬಟ್ಟೆಗಳಿದೆ ಅಂತ ಹೇಳ್ಬಿಟ್ಟು ಇದನ್ನ ಹೋಗಿ ಅಷ್ಟರಲ್ಲಿ ನಂಗಂತೂ ಸಾಕಾಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ಬಟ್ಟೆ ಹೋಗಿ ಅಷ್ಟರಲ್ಲಿ ನನ್ನ ಟೈಮು ವೇಸ್ಟು ಮತ್ತೆ ಕೈ ಫುಲ್ ನೋವು ಬರುತ್ತೆ. ಎಷ್ಟು ನೀರ್ ಕೂಡ ಖರ್ಚಾಗುತ್ತೆ ಅಲ್ವಾ. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಾನು ಇನ್ನೊಂದು ಹೋಮ್ ಅಪ್ಲಯನ್ಸಸ್ ನ ವಿಡಿಯೋನ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ರಲ್ಲ ಬಟ್ಟೆಗಳ ರಾಶಿ ಅಂತ ಹೇಳ್ಬಿಟ್ಟು ಎಲ್ಲ ಕೈಯಿಂದ ಒಗ್ದು ಸಾಕಾಗೋಗಿತ್ತು. ಒಂದು ಹೊಸ ವಾಷಿಂಗ್ ಮಿಷಿನ್ ತಗೋಬೇಕಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಸುಮಾರು ಜನಕ್ಕೆ ಕೇಳ್ದೆ ಈ ವಾಷಿಂಗ್ ಮಿಷಿನ್ ತಗೊಳ್ಳಿ ಆ ವಾಷಿಂಗ್ ಮಿಷಿನ್ ಅಂತ ತುಂಬಾ ಜನ ಸಜೆಷನ್ ಕೊಟ್ರು. ಆದ್ರೆ ನಾನು ಒಂದು ಬಜೆಟ್ ಫ್ರೆಂಡ್ಲಿ ಆದಂತ ಒಂದು ವಾಷಿಂಗ್ ಮಿಷಿನ್ ನ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ನ ಹುಡುಕ್ತಾ ಇದ್ದೆ. ಆಗ್ಲೇ ನನಗೆ ನೆನಪು ಬಂದಿದ್ದು ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್. ಇದು ಬಂದ್ಬಿಟ್ಟು 15 kg ಇರುವಂತ ಒಂದು ವಾಷಿಂಗ್ ಮಿಷಿನ್ ಆಗಿರುತ್ತೆ ಫ್ರೆಂಡ್ಸ್. ಇದು ನೋಡ್ತಾ ಇದ್ರಲ್ಲ, ಇಲ್ಲಿ ಬ್ರ್ಯಾಂಡ್ ಕೂಡ ಇದೆ, ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವ್ರದ್ದು ಎವರ್ ಗ್ರೀನ್ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಆಗಿರುತ್ತೆ. 15 kg ಆಗಿರುತ್ತೆ ಫ್ರೆಂಡ್ಸ್. ಇದನ್ನ ನಾನು 12,500 ರೂಪಾಯಿ ಕೊಟ್ಬಿಟ್ಟು ಇದನ್ನ ನಾನು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಇದು ನಾನೇ ಖುದ್ದಾಗಿ ಅಮೌಂಟ್ ಕೊಟ್ಟು ತಗೊಂಡಿರೋ ಅಂತ ಇದು ವಾಷಿಂಗ್ ಮಿಷಿನ್. ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಎವರ್ ಗ್ರೀನ್ ಅವ್ರದ್ದು ವಾಷಿಂಗ್ ಮಿಷಿನ್ ನ ಪರ್ಚೇಸ್ ಮಾಡಿದ್ದೀನಿ. ಅದಕ್ಕೆ ಇದಕ್ಕೋಸ್ಕರ ನಾನಿವತ್ತು ನಿಮ್ಗೆ ಡೆಮೋ ಕೂಡ ತೋರಿಸ್ತೀನಿ. ಯಾಕಪ್ಪ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವ್ರದ್ದೇ ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ಅಂತ ಅನ್ಕೊಂತಿರ್ಬೋದು. ತುಂಬಾ ಬ್ರ್ಯಾಂಡ್ಸ್ ಇರುತ್ತೆ ಅಲ್ವಾ, ಆದ್ರೆ ನಾನ್ ಹುಡುಕ್ತಾ ಇದ್ದಿದ್ದು ಜುನಿಯನ್ ಆಗಿರೋಂತ ಬೆಸ್ಟ್ ಕ್ವಾಲಿಟಿ ಆಗಿರೋಂತ ಹಾಗೆ ನಮ್ಮೆಲ್ಲರಿಗೂ ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಒಂದು ವಾಷಿಂಗ್ ಮಿಷಿನ್ ನ ಹುಡುಕ್ತಾ ಇದೆ. ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ದ ಬೆಸ್ಟ್ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವ್ರದ್ದು. ಹಾಗೆ ಕ್ವಾಲಿಟಿ ವೈಸ್ ಅಷ್ಟೇ ಕಾಂಪ್ರಮೈಸೇ ಇಲ್ಲ. ಹಾಗೆ ಇವ್ರದ್ದು ಲೈಫ್ ಟೈಮ್ ವಾರಂಟಿ ಕೂಡ ಬರುತ್ತೆ. ಹಾಗೆ 1.5 ವರ್ಷದಲ್ಲಿ ಮೋಟ್ರದ್ದು ಏನೇ ರಿಪೇರಿ ಬಂದ್ರು ನಿಮ್ಗೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೂಡ ಕೊಡ್ತಾರೆ. ಯಾರು ಕೊಡ್ತಾರೆ ಹೇಳಿ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್? ಫಿಸಿಕಲ್ ಡ್ಯಾಮೇಜ್ ಅಲ್ಲ, ಮೋಟರ್ ಏನಾದ್ರೂ ಹೋದ್ರೆ, ನಿಮಗೆ ಮಿಷಿನ್ ಏನೋ ಆನೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತಾರೆ. ಹಾಗೆ ಇನ್ನೇನ್ ಬೇಕು ಹೇಳಿ, ಇದಕ್ಕಿಂತ ವಾಷಿಂಗ್ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. 15 kg ಆಗಿರುವಂತ ಇದು ವಾಷಿಂಗ್ ಮಿಷಿನ್ ಆರಾಮಾಗೆ ಒಂದು ಫ್ಯಾಮಿಲಿ ಎಲ್ಲಾರ ಬಟ್ಟೆನು ಒಂದೇ ಸಲ ವಾಶ್ ಕೂಡ ಮಾಡ್ಬೋದು. ಹಾಗೆ ಡ್ರೈಯರ್ ಆಪ್ಷನ್ ಕೂಡ ಇದೆ ಇದರಲ್ಲಿ. ಅದಕ್ಕೋಸ್ಕರ ನಾನು ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ವಾಷಿಂಗ್ ಮಿಷಿನ್ ನ ಪರ್ಚೇಸ್ ಮಾಡಿದೆ. ಜಸ್ಟ್ ವಾಷಿಂಗ್ ಮಿಷಿನ್ ಅಂತಾನೆ ಅಲ್ಲ ಫ್ರೆಂಡ್ಸ್, ಇವ್ರದ್ದು ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವ್ರದ್ದು ಸುಮಾರು ಹೋಮ್ ಅಪ್ಲಯನ್ಸಸ್ ಕೂಡ ಇದೆ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮ್ಗೆ ತೋರಿಸಿದ್ದೆ ಪ್ರೆಷರ್ ವಾಟರ್ದು. ಅದು ಕೂಡ ಎಲ್ಲರೂ ಅನ್ಕೊಂಡಿರ್ತೀರಾ ನೀವು ಜಸ್ಟ್ ಕಾರ್ ವಾಷಿಂಗ್ ಬೈಕ್ ವಾಷಿಂಗ್ ಅಂತ ಹೇಳ್ಬಿಟ್ಟು. ಜಸ್ಟ್ ಕಾರ್ ವಾಷಿಂಗ್ ಬೈಕ್ ವಾಷಿಂಗ್ ಅಲ್ಲ ಫ್ರೆಂಡ್ಸ್, ಅದು ನಿಮ್ಗೆ ಮನೆ ಕೂಡ ಉಪಯೋಗ ಆಗುತ್ತೆ. ಆ ವಿಡಿಯೋನು ಯಾರು ನೋಡಿಲ್ಲ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಕೂಡ ಮೆನ್ಷನ್ ಮಾಡಿರ್ತೀನಿ, ಅದು ಕೂಡ ನೋಡೋದನ್ನ ಮರಿಬೇಡಿ. ಪ್ರೆಷರ್ ವಾಷರ್ ಅಲ್ಲಿ ಫ್ರೆಂಡ್ಸ್ ನೀವು ಕಿಚನ್ ಕ್ಲೀನ್ ಮಾಡ್ಬೋದು, ಬಾತ್ರೂಮ್ ಕ್ಲೀನ್ ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳಿಗೆ ನೀರ್ ಹಾಕ್ಬೇಕು, ಆಚೆ ನೀರ್ ಹಾಕ್ಬೇಕು, ಎಷ್ಟೊತ್ತು ಟೈಮ್ ಹಿಡಿಯುತ್ತಲ್ವಾ. ಅದೇ ನಿಮ್ ಇಷ್ಟು ಕೆಲಸನ ಜಸ್ಟ್ 5 minutes ಅಲ್ಲಿ ನಿಮ್ ಎಲ್ಲಾ ಕೆಲಸನೂ ಮುಗ್ದೋಗುತ್ತೆ. ಅದಕ್ಕೆ ಆ ವಿಡಿಯೋ ಕೂಡ ನೋಡೋದನ್ನ ಮರಿಬೇಡಿ. ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವ್ರದ್ದು ಜಸ್ಟ್ ವಾಷಿಂಗ್ ಮಿಷಿನ್ ಅಂತ ಅಲ್ಲ, ಪ್ರೆಷರ್ ವಾಷರ್ ಅಂತಾನೆ ಅಲ್ಲ, ಅವ್ರದ್ದು ಟಿವಿ ಇದೆ, ಹೋಮ್ ಅಪ್ಲಯನ್ಸಸ್ ಇದೆ, ಎಲ್ಲಾ ಕೂಡ ಅಪ್ಲಯನ್ಸಸ್ ಕೂಡ ಅವೈಲೇಬಲ್ ಇದೆ. ಒಂದ್ಸಲಿ ಆ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಶೋರೂಮ್ ಹೋಗ್ಬಿಟ್ಟು ವಿಸಿಟ್ ಮಾಡಿ ಫ್ರೆಂಡ್ಸ್. ಅವರ ಶೋರೂಮ್ ಇರೋದು ತುಮಕೂರಲ್ಲಿ ಮೇನ್ ಬ್ರಾಂಚ್ ಇರೋದು, ಆದ್ರೆ ಕರ್ನಾಟಕದಂತ ಎಲ್ಲಾ ಕಡೆನೂ ಅವರ ಬ್ರಾಂಚಸ್ ಕೂಡ ಇದೆ. ನಿಯರ್ ಬೈ ಬ್ರಾಂಚಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಮ ಮನೆ ಹತ್ರನೇ. ಆದ್ರೆ ಕೂಡ ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದು ಕೂಡ ನೋಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ನಾನು ಇವತ್ತು ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಎವರ್ ಗ್ರೀನ್ ವಾಷಿಂಗ್ ಮಿಷಿನ್ ನ ಇವತ್ತು ಅನ್ಬಾಕ್ಸ್ ಮಾಡೋಣ ಫ್ರೆಂಡ್ಸ್. ಬನ್ನಿ, ಇನ್ನೇನು ವೇಟ್ ಮಾಡ್ತಾ ಇದ್ದೀರಾ, ಬನ್ನಿ ಅನ್ಬಾಕ್ಸಿಂಗ್ ಕೂಡ ಮಾಡೋಣ. ಬನ್ನಿ ಹಾಗಾದ್ರೆ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಇವತ್ತು 15 kg ನ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ನ ಇವತ್ತು ಅನ್ಬಾಕ್ಸ್ ಮಾಡೋಣ. ಹಾಗಾದ್ರೆ ಬನ್ನಿ. ನೋಡಿ, ಪ್ಯಾಕಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮಿಷಿನ್ ಕೂಡ ಓಪನ್ ಮಾಡಿ ನೋಡೋಣ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಫುಲ್ಲಿ ಪ್ಯಾಕ್ಡ್ ಆಗಿ ನಿಮ್ಮ ಮನೆಗೆ ಕೂಡ ತಲುಪಿಸ್ಕೊಡ್ತಾರೆ ಫ್ರೆಂಡ್ಸ್. ನೋಡ್ತಾ ಇದಿರಲ್ಲ, ಪ್ಯಾಕಿಂಗ್ ಅಲ್ಲೂ ಎಷ್ಟು ಸೇಫ್ಟಿ ಆಗಿ ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅಲ್ಲಿ ಏನ್ ಗೊತ್ತಾ ಫ್ರೆಂಡ್ಸ್, ಮೇನ್ ಇರೋದು ನಿಮ್ಮ ಪ್ರಾಡಕ್ಟ್ ನಿಮ್ಮ ಮನೆಗೆ ತುಂಬಾನೇ ಸೇಫ್ ಆಗಿ ಅಂತಾನೆ ಸೇಫ್ ಆಗಿ ಕಳಿಸ್ತಾರೆ. ಆಲ್ ಓವರ್ ಕರ್ನಾಟಕ ನಿಮ್ಮ ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ಸೇಫ್ ಆಗಿ ತಲುಪಿಸೋ ಜವಾಬ್ದಾರಿ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರು ತಗೊಂಡಿರ್ತಾರೆ. ಇನ್ನೇನ್ ಬೇಕು ಫ್ರೆಂಡ್ಸ್.
ಹಾಗೆ ಅವ್ರದ್ದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ. ನಿಮಗೆ ಯಾರು ಕೊಡ್ತಾರೆ ಹೇಳಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್? ಯಾರು ಕೊಡೋದಿಲ್ಲ. ಯಾವ ಮಾರ್ಕೆಟ್ ಅಲ್ಲಿ ಹೋದ್ರು ನಿಮ್ಗೆ ಯಾರು, ಯಾವ ಕಂಪ್ನಿಯವರು ಕೊಡಲ್ಲ. ಆದ್ರೆ ನಿಮ್ಗೆ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರು ಮಾತ್ರ ಈ ಆಫರ್ ನ ಕೊಡ್ತಾರೆ. ಬನ್ನಿ ಹಾಗಾದ್ರೆ ಇವತ್ತು ವಾಷಿಂಗ್ ಮಿಷಿನ್ ನ ಓಪನ್ ಮಾಡಿದೀನಿ, ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ. ನೋಡ್ತಾ ಇದೀರಲ್ಲ, ಬ್ಯಾಕ್ ಪ್ಯಾಕ್ಸಿಂಗ್ ಕ್ಲೀನ್ ಆಗಿ ಮಾಡಿದ್ದಾರೆ. ನನ್ಗೆ ವಿತಿನ್ 1 ಡೇನೆ ಡೆಲಿವರಿ ಕೊಟ್ಬಿಟ್ರು ಫ್ರೆಂಡ್ಸ್. ನಾನು ನಿನ್ನೆ ಫೋನ್ ಮಾಡಿ ತುಮಕೂರು ಮೇನ್ ಬ್ರಾಂಚ್ ಕಾಲ್ ಮಾಡಿ ಹೇಳ್ದೆ, ಅವರು ನೆಕ್ಸ್ಟ್ ಡೇನೆ ನನಗೆ ಕಳ್ಸಿದ್ರು. ನೋಡ್ತಾ ಇದೀರಲ್ಲ ಎಷ್ಟು ನೀಟಾಗೆ ಪ್ಯಾಕ್ ಮಾಡಿದಾರಂತ, ಎಷ್ಟು ಸೇಫ್ಟಿ ಕೂಡ ತಗೊಳ್ತಾ ಇದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇದೀರಲ್ಲ, ಇವಾಗ ಇಲ್ಲಿ ಒಂದು ರೆಟ್ಟಿನ್ ಬಾಕ್ಸ್ ಇದೆ, ಥರ್ಮಾಕೋಲ್ದು ಸೇಫ್ಟಿ ಕೂಡ ಇದೆ ಅಂತಾನೆ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಪಿಂಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ಇದನ್ನ. ನೋಡಿ, ಪಿಂಕ್ ಕಲರ್ ಅಲ್ಲಿ ವಾಷಿಂಗ್ ಮಿಷಿನ್ ಏನ್ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಮೇಲೆ ಓಪನ್ ಮಾಡಿದೆ. ಇವಾಗ ಬಾಕ್ಸ್ ಸೆಟ್ ಟೈಮ್ ಬಂದಿದೆ ನೋಡಿ. ಮೇಲ್ಗಡೆ ಬಾಕ್ಸ್ ನ ಓಪನ್ ಮಾಡಿದೀನಿ. ನೆಕ್ಸ್ಟ್ ಇನ್ನೊಂದು ಸೇಫ್ಟಿನ ಕವರ್ ಕೂಡ ಹಾಕಿದ್ದಾರೆ ನೋಡಿ. ನೋಡಿ, ಕವರ್ ಕೂಡ ಹಾಕಿದ್ದಾರೆ ನೋಡಿ, ಏನ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಪಿಂಕ್ ಬ್ಯೂಟಿ ಅಂತಾನೆ ಹೇಳ್ತಾರೆ. 15 kgs ಆಗಿರುವಂತ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್. ಇನ್ನೇನ್ ಬೇಕು ಫ್ರೆಂಡ್ಸ್, 12,500 ರೂಪಾಯಿಗೆ ನಿಮ್ಗೆ 15 kg ಇರುವಂತ ವಾಷಿಂಗ್ ಮಿಷಿನ್ ಯಾರು ಕೊಡ್ತಾರೆ ಹೇಳಿ? ಯಾರು ಕೊಡಲ್ಲ. ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಮನೆಗೆ ವಾಷಿಂಗ್ ಮಿಷಿನ್ ತಗೋಬೇಕಾ? ಎಂ ಸ್ಕ್ವೇರ್ ಕಾರ್ಪೊರೇಷನ್ ಗೆ ಹೋಗಿ 15 kg ಬರೀ 12,500 ರೂಪಾಯಿಗೆ ವಾಷಿಂಗ್ ಮಿಷಿನ್ ನ ಮನೆಗೆ ತಗೊಂಡೋಗಿ. ನೋಡ್ತಿದಿರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನ್ಗಂತೂ ಪರ್ಸನಲ್ ಆಗಿ ಈ ವಾಷಿಂಗ್ ಮಿಷಿನ್ ತುಂಬಾನೇ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್. ಯಾಕಂದ್ರೆ ಕಲರ್ ವೈಸ್ ಅಷ್ಟೇ, ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹಾಗೆ ಬಜೆಟ್ ಫ್ರೆಂಡ್ಲಿ ಅಷ್ಟೇ. ನೋಡ್ತಾ ಇದಿರಲ್ಲ, ಇದೊಂದು ಏನಪ್ಪಾ ಇಲ್ಲಿ ಸ್ವಿಚಸ್ ಇಲ್ಲ ಅನ್ಕೋಬಹುದು, ಇಲ್ಲೇ ಇರೋದು ಮ್ಯಾಜಿಕ್. ನೋಡ್ತಾ ಇದಿರಲ್ಲ, ಇಲ್ಲಿ ನೋಡಿ, ನಿಮ್ಗೆ ಸ್ವಿಚಸ್ ಎಲ್ಲ ಮನೇಲಿ ಮಕ್ಳು ಇರ್ತಾರೆ, ಸುಮ್ನೆ ಎಲ್ಲ ಆಡ್ಸ್ಬಿಡ್ತಾರಲ್ವಾ, ಅವ್ರಿಗೆ ಹಿಡಿಯಕ್ ಯಾರ ಕೈಯಿಂದ ಸಾಧ್ಯ ಆಗುತ್ತೆ ಅಲ್ಲಿ? ಯಾರ ಕೈಯಿಂದನೂ ಆಗಲ್ಲ. ಅದಕ್ಕೋಸ್ಕರನೇ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವ್ರಿಗೆ ಮಕ್ಳಿಗೆ ಅಂತ ಸೇಫ್ಟಿ ಮಾಡಿದ್ರೆ ನೋಡಿ, ಕ್ಲೋಸಿಂಗ್ ಕೂಡ ಮಾಡಿದ್ದಾರೆ. ಇದನ್ನ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದು ಬಂದ್ಬಿಟ್ಟು ನೋಡಿ, ಇದು ಡಬ್, ಇದು ವಾಷಿಂಗ್ದು. ಇದ್ರ ಜೊತೆ ನಿಮ್ಗೆ ವಾಷಿಂಗ್ ಡಬ್ ಕೂಡ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆ ನಿಮ್ಗೆ ಒಂದು ವಾಟರ್ ಇನ್ಲೆಟ್ ಪೈಪ್ ಕೂಡ ಕೊಟ್ಟಿದ್ದಾರೆ. ಓಪನ್ ಕೂಡ ಮಾಡಿ ನೋಡೋಣ ಏನೇನ್ ಕೊಟ್ಟಿದ್ದಾರೆ ಈ ಕವರ್ ಅಲ್ಲಿ ಅಂತ ಹೇಳ್ಬಿಟ್ಟು. ಬನ್ನಿ, ಇದು ನೋಡಿ, ವಾಟರ್ ಇನ್ಲೆಟ್ಗೆ ನಿಮ್ಗೆ ಒಂದು ಪೈಪ್ ಕೂಡ ಕೊಟ್ಟಿದ್ದಾರೆ, ಹಾಗೆ ವಾರಂಟಿ ಕಾರ್ಡ್ ಬುಕ್ ಕೂಡ ಕೊಟ್ಟಿದ್ದಾರೆ ನೋಡಿ. ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಬುಕ್ ಕೂಡ ಇದೆ. ಇದನ್ನ ಕೂಡ ನೀವು ಓದ್ಬಿಟ್ಟು ನೀವು ವಾಷಿಂಗ್ ಮಿಷಿನ್ ಹೆಂಗ್ ರನ್ ಮಾಡಿಸ್ಕೋಬಹುದು ಅಂತ ಇದು ಕೂಡ ನೋಡ್ಬೋದು. ಅದಕ್ಕೆ ಗ್ಯಾರಂಟಿ ಕಾರ್ಡ್ ಕೂಡ ಇದ್ರಲ್ಲೇ ಇರುತ್ತೆ ನಿಮ್ಗೆ. ಹಾಗೆ ಇಲ್ಲಿ ನಿಮ್ಗೆ ಡ್ರೈಯರ್ಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದೀರಲ್ಲ, ಒಳಗಡೆ ಮಿಷಿನ್ ಡಬ್ ಕೂಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಫ್ರೆಂಡ್ಸ್, ಮಾತ್ರ ಡಬ್ಬು ಮಾತ್ರ ದೊಡ್ಡದಾಗಿದೆ. ಇಲ್ಲಿ ನೋಡ್ತಾ ಇದೀರಲ್ಲ ನೀವು. ಹಾಗೆ ಇಲ್ಲಿ ನಿಮ್ಗೆ ಏನೇ ಡಸ್ಟ್ ಗಿಷ್ಟು ಏನೇ ಕೂತಿರ್ಲಿ, ಇಲ್ಲಿ ನಿಮ್ಗೆ ಅಕಮಲೇಟ್ ಆಗಿರುತ್ತೆ. ಇದನ್ನ ನಾವು ಓಪನ್ ಮಾಡ್ಬಿಟ್ಟು ಇದು ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಹಾಕೋಬಹುದು. ಹಾಗೆ ನಿಮ್ಗೆ ಇಲ್ಲಿ ವಾಟರ್ ಲೆವೆಲ್ ಕೂಡ ಇದು ಕೊಟ್ಟಿದ್ದಾರೆ ನೋಡಿ. ಹಾಗೆ ಡ್ರಮ್ ಕೂಡ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಏನ್ ಬ್ಯೂಟಿಫುಲ್ ಆಗಿದೆ ಅಂತ. ಕಲರ್ ಮಾತ್ರ ಆಸಮ್ ಆಗಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ ಪೈಪ್ ಬಂದ್ಬಿಟ್ಟಿದೆಯಲ್ಲ, ಇದು ಔಟ್ಲೆಟ್ ಪೈಪ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಹಿಂದೆ ಫಿಕ್ಸ್ ಮಾಡ್ಬೋದು ನಾವು. ಹಾಗೆ ಇವಾಗ ಬನ್ನಿ, ಇವಾಗ ನಾವು ವಾಷಿಂಗ್ ನೋಡಿದ್ವಿ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಇದು ಡ್ರೈಯರ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇದು ಕೂಡ ನೋಡಿ ಎಷ್ಟು ಸೇಫ್ಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸ್ಟಿಕ್ಕರ್ಸ್ ಕೂಡ ಹಾಕಿದ್ದಾರೆ ನೋಡಿ. ಜಸ್ಟ್ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಇದೀರಲ್ಲ, ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಡ್ರೈಯರ್ ಡಬ್ ಆಗಿರುತ್ತೆ. ಇದಕ್ಕೆ ಇದು ಕ್ಲೋಸಿಂಗ್ ಕೂಡ ಇದೆ ನೋಡಿ ಫ್ರೆಂಡ್ಸ್. ಇದು ಹಿಂಗೆ ಕ್ಲೋಸ್ ಮಾಡ್ಬೋದು ನಾವು ಬಟ್ಟೆ ಎಲ್ಲ ಹಾಕಿದ್ಮೇಲೆ. ಡಬ್ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿದಿರಲ್ಲ, ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಅಂತ ಎಂ ಸ್ಕ್ವೇರ್ ಅವ್ರದ ಒಂದು ಲೇಟೆಸ್ಟ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಕಲರ್ ವೈಸ್ ಅಷ್ಟೇ ನೋಡ್ತಾ ಇದೀರಲ್ಲ, ಪಿಂಕ್ ಬ್ಯೂಟಿಗೆ ವೈಟ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಫ್ರೆಂಡ್ಸ್. ನನಗಂತೂ ಪರ್ಸನಲ್ ಆಗಿ ಈ ವಾಷಿಂಗ್ ಮಿಷಿನ್ ಅಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ನೋಡ್ತಾ ಇದೀರಲ್ಲ, ಕಲರ್ ವೈಸ್ ಸಖತ್ತಾಗಿದೆ ಮಾತ್ರ.
ಬನ್ನಿ ಇದು ವಾಷಿಂಗ್ ಕ್ವಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ಡೆಮೋನ ನಾನು ತೋರಿಸ್ತೀನಿ. ನೋಡಿ ಇವಾಗ ಇದು ಇನ್ಲೆಟ್ ಪೈಪ್ ಆಗಿರುತ್ತೆ ಫ್ರೆಂಡ್ಸ್. ಇದು ನೀರಿನ ಕನೆಕ್ಷನ್ ಕೊಡೋಕೆ ಇದು ನಲ್ಲಿಗೆ ಟ್ಯಾಪ್ಗೆ ಅಟ್ಯಾಚ್ ಮಾಡಿದ್ರೆ ಸಾಕು. ಹಾಗೆ ಇಲ್ಲಿ ಮಿಷಿನ್ ಅಲ್ಲಿ ಒಂದು ಕ್ಲಾಂಪ್ ತರ ಕೊಟ್ಟಿದ್ದಾರಲ್ಲ, ಇದಕ್ಕೆ ನೀವು ಅಡ್ಜಸ್ಟ್ ಮಾಡಿದ್ರೆ ಸಾಕು. ಹಾಗೆ ಇದು ಬಂದ್ಬಿಟ್ಟು ನಿಮ್ಗೆ ಔಟ್ಲೆಟ್ ಪೈಪ್ ಆಗಿರುತ್ತೆ. ಇಲ್ಲೊಂದು ಸ್ಟೀಲ್ ಇಂದ ನಿಮ್ಗೆ ಲಾಕಿಂಗ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಈ ಪೈಪ್ ಹೊರಗಡೆ ಫಿಕ್ಸ್ ಮಾಡಿದೀನಿ ನಾನು ಆಗ್ಲೇ. ಇದು ಮತ್ತೆ ನಿಮ್ಗೆ ಇಲ್ಲಿ ಹ್ಯಾಂಗ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ ಎರಡ್ ಕಡೆ ಕೊಡ್ಬೋದು ನೀವು. ಡ್ರೈಯರ್ ಆದ್ಮೇಲೆ ಇಲ್ಲಿ ಕೂಡ ಹಾಕ್ಬೋದು. ಹಾಗೆ ಈ ಪೈಪ್ ಇದೆಯಲ್ಲ ನಿಮ್ಗೆ ಇಲ್ಲಿ ಕೆಳಗಡೆ ಔಟ್ಲೆಟ್ ಪೈಪ್ಗೆ ನೀವು ಇಲ್ಲಿ ಫಿಕ್ಸ್ ಮಾಡಿದ್ರೆ ಸಾಕು. ನೋಡ್ತಾ ಇದೀರಲ್ಲ ಹಿಂಗೆ. ಇಷ್ಟೊತ್ತು ನೀವು ಅನ್ಬಾಕ್ಸಿಂಗ್ ನೋಡಿದ್ರಲ್ವಾ, ಇವಾಗ ನಾನು ಡೆಮೋ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ಲೆಟ್ ಪೈಪ್ ಇಲ್ಲಿ ನೀರಿಗೆ ಇಲ್ಲಿ ಕನೆಕ್ಷನ್ ಕೊಟ್ರೆ ಸಾಕು. ಇಲ್ಲಿ ಅವ್ರದೇ ಪೈಪ್ ಕೊಟ್ಟಿರ್ತಾರೆ. ನಾನು ಒಂದ್ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರೆ ಸ್ವಲ್ಪ ನಲ್ಲಿ ದೂರ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಿ. ನೀವೇ ಮಾಡ್ಕೋಬಹುದು ಇದನ್ನ ನೀವೇ ಮನೆಯಲ್ಲಿ. ಹಾಗೆ ನಿಮ್ಗೆ ಇಲ್ಲೊಂದು ಏಜ್ ಪಾಯಿಂಟ್ ಇದ್ರೆ ಸಾಕು. ನೋಡಿ 3 ಪಿನ್ ಇದೆ. ನಾನು ಇವಾಗ ಮಿಷಿನ್ ಕೂಡ ಆನ್ ಮಾಡ್ತಾ ಇದ್ದೀನಿ. ನೋಡಿ ಆನ್ ಮಾಡಿದೆ. ಹಾಗೆ ಇವಾಗ ಇಲ್ಲಿ ನೀರ್ ಕೂಡ ಬಿಡ್ತೀನಿ. ಇಲ್ಲಿ ನೀರ್ ಬಿಟ್ಟಿದ ತಕ್ಷಣನೇ ಆಟೋಮೆಟಿಕ್ ಆಗಿ ಇಲ್ಲಿ ನೋಡ್ತಾ ಇದೀರಲ್ಲ ಡಬ್ಬಲ್ಲಿ ನೀರ್ ಕೂಡ ತುಂಬ್ತಾ ಇದೆ. ಇಲ್ಲಿ ಲೆವೆಲ್ ಕೂಡ ಇದೆ. ನಿಮ್ಗೆ ಎಷ್ಟು ಲೆವೆಲ್ ಅಲ್ಲಿ ಬೇಕೋ ಅಷ್ಟು ಲೆವೆಲ್ ಅಲ್ಲಿ ನೀವು ನೀರ್ ಕೂಡ ಹಾಕೋಬಹುದು. ಇವಾಗ ಬನ್ನಿ, ಇವಾಗ ಇಷ್ಟು ಸ್ವಲ್ಪ ನೀರ್ ತುಂಬಲಿ, ಆಮೇಲೆ ಬಟ್ಟೆ ಹಾಕಿ ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಡಬ್ಬಲ್ಲಿ ನೀರ್ ಫಿಲ್ ಆಗ್ತಾ ಇದೆ ಫ್ರೆಂಡ್ಸ್. ಅದುವರೆಗೂ ನಾನು ನಿಮ್ಗೆ ಲಿಕ್ವಿಡ್ ಕೂಡ ತೋರಿಸ್ತೀನಿ. ಎಂ ಸ್ಕ್ವೇರ್ ಕಾರ್ಪೊರೇಷನ್ ಕಡೆಯಿಂದ ವಾಷಿಂಗ್ ಮಿಷಿನ್ ತಗೊಂಡ್ರೆ ನಿಮ್ಗೆ ಲಿಕ್ವಿಡ್ ಕೂಡ ಫ್ರೀ ಆಗಿ ಕೊಡ್ತಾ ಇದಾರೆ. ಆ ಲಿಕ್ವಿಡ್ ಕೂಡ ನನಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಲಿಕ್ವಿಡ್ ಅಂತಾನೆ ಅಲ್ಲ, ನೀವು ಮಿಷಿನ್ಗೆ ಯಾವ ಪೌಡರ್ ಆದ್ರೂ ಯಾವ ಲಿಕ್ವಿಡ್ ಆದ್ರೂ ಯೂಸ್ ಮಾಡ್ಬೋದು. ಎಲ್ಲ ಕ್ಲೀನ್ ಆಗಿ ವಾಷಿಂಗ್ ಆಗುತ್ತೆ ಅಂತ ಹೇಳಕ್ ಇಷ್ಟ ಬೀಳ್ತೀನಿ ಫ್ರೆಂಡ್ಸ್. ಆವಾಗಲೇ ಇಲ್ಲಿ ನೋಡ್ತಾ ಇದೀರಲ್ಲ, ಬನ್ನಿ ಇಲ್ಲಿ ತೋರಿಸಿ. ಇಲ್ಲಿ ಇಷ್ಟು ನೀರ್ ಫಿಲ್ ಆಗಿದೆ ನೋಡಿ. ಇವಾಗ ಇಷ್ಟು ನೀರ್ ಫಿಲ್ ಆಗಿದೆ. ಅವಾಗ್ಲೇ ಫುಲ್ ಫಿಲ್ ಆಗ್ತಾ ಇದೆ. ಇಲ್ಲಿ ಲೆವೆಲ್ ಕೂಡ ಇದೆ. ನಮ್ಗೆ ಎಷ್ಟು ಲೆವೆಲ್ ಇರ್ಬೇಕು ಅಷ್ಟು ಲೆವೆಲ್ ಹಾಕಿದ್ರೆ ಸಾಕು. ಇಲ್ಲಿ ನೀರ್ ಕೂಡ ಈಗ ನೋಡ್ತಿದ್ರಲ್ಲ, ಬಟ್ಟೆ ಕೂಡ ಇವಾಗ ವಾಶ್ ಮಾಡಿ ನೋಡೋಣ ಫ್ರೆಂಡ್ಸ್, ಯಾವ ತರ ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲಾರ ಬಟ್ಟೆಗಳು ಕೂಡ ಇದೆ. ಇದ್ರಲ್ಲಿ ಎಲ್ಲಾ ಬಟ್ಟೆಗಳು ಹಾಕ್ಬೋದು. ಶರ್ಟ್, ಪ್ಯಾಂಟ್, ಲೇಡೀಸ್, ಮಕ್ಳದು ಎಲ್ಲಾರದು ಹಾಕ್ಬೋದು. ಅದಕ್ಕೆ ನಾನು ಮನೇಲಿ ಇರೋರ್ದು ಎಲ್ಲಾರ ಬಟ್ಟೆಗಳನ್ನು ಕೂಡ ಒಂದೊಂದ್ ಜೋಡಿ ತಗೊಂಡು ಹಾಕ್ತಾ ಇದೀನಿ. ಯಾವ ತರ ವಾಶ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ನಾನು ಇದನ್ನ ಎಲ್ಲಾನು ಮಿಷಿನ್ಗೆ ಹಾಕ್ತಾ ಇದೀನಿ. ಇದೆಲ್ಲ ಹಾಕಿದ್ಮೇಲೆ ಮೇಲ್ಗಡೆ ಅವ್ರದ್ದು ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಲಿಕ್ವಿಡ್ ಕೂಡ ಕೊಟ್ಟಿದಾರಲ್ಲ, ಆ ಲಿಕ್ವಿಡ್ ಕೂಡ ಹಾಕ್ತೀನಿ. ನೋಡ್ತಿದ್ರಲ್ಲ, ಜೀನ್ಸ್ ಪ್ಯಾಂಟು, ಟೀ ಶರ್ಟ್ ಪ್ರತಿ ಒಂದನ್ನು ಹಾಕ್ತಿದೀನಿ. ಹಾಗೆ ಬರ್ಮುಡಾ ನಿಕ್ಕರ್ಸ್ ಆಗ್ಲಿ, ಟೀ ಶರ್ಟ್ಸ್ ಆಗ್ಲಿ, ಸೀರೆ ಆಗ್ಲಿ ಪ್ರತಿ ಒಂದನ್ನು ನಾನು ಇವಾಗ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಕಾರ್ಪೊರೇಷನ್ ಅವರ ಲಿಕ್ವಿಡ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದು ಬಟ್ಟೆ ಮೇಲ್ಗಡೆನೆ ಹಾಕ್ತೀನಿ. ಬನ್ನಿ ಇಲ್ಲಿ ತೋರಿಸಿ. ನೋಡ್ತಿದ್ದೀರಲ್ಲ, ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ ಲಿಕ್ವಿಡ್. ನೋಡಿ ಇಲ್ಲಿ ಲಿಕ್ವಿಡ್ ಕೂಡ ನಾನು ಆಡ್ ಮಾಡ್ತಾ ಇದ್ದೀನಿ. ಇವಾಗ ಲಿಕ್ವಿಡ್ ನ ಆಡ್ ಮಾಡಿದೀನಿ. ಹಾಗೆ ಇವಾಗ ಆನ್ ಕೂಡ ಮಾಡಿ ತೋರ್ಸೋಣ ಯಾವ ತರ ಆನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನಿಮ್ಗೆ ಇದು ಓಪನ್ ಮಾಡಿದ್ರೆ ಸಾಕು. ನಿಮ್ಗೆ ಇಲ್ಲಿ ವಾಷಿಂಗ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ನಿಮ್ಗೆ ವಾಶ್ಗೆ ಹಾಗೆ ಇದು ಸ್ಪಿನ್ ಹಾಕ್ಬೇಕಾಗುತ್ತೆ. ಇದು ನಿಮ್ಗೆ ಟೈಮರ್ ಇರುತ್ತೆ 15 ಮಿನಿಟ್ಸ್ಗೆ ಹಾಗೂ 35 ಮಿನಿಟ್ಸ್ಗೆ ಇರುತ್ತೆ. ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಇದು ಕ್ಲಾಕ್ ವೈಸ್ ನಾವು ತಿರುಗಿಸ್ಬೇಕು. ಆಂಟಿ ಕ್ಲಾಕ್ ವೈಸ್ ತಿರುಗಿಸಕ್ ಮಾತ್ರ ಹೋಗ್ಬಿಡಿ. ಯಾಕಂದ್ರೆ ಇದು ಬಟನ್ ಹೋಗೋ ಚಾನ್ಸಸ್ ಇರುತ್ತೆ, ಸ್ಪ್ರಿಂಗ್ ಕಟ್ ಆಗೋಗೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ಏನಾದ್ರೂ ಬಟ್ಟೆಗಳು ತುಂಬಾನೇ ಸೋಪ್ ಮಾಡ್ಬೇಕಂದ್ರೆ, ಅಂದ್ರೆ ತುಂಬಾನೇ ನೆನೆಸ್ಬೇಕಂದ್ರೆ ನಿಮ್ಗೆ 35 ಮಿನಿಟ್ಸ್ಗೆ ಹಾಕಿ. ಅವಾಗ ನಿಮ್ಗೆ 15 ಮಿನಿಟ್ಸ್ ಬರೋವರೆಗೂ ನಿಮ್ಗೆ ಕ್ಲೀನ್ ಆಗಿ ಸೋಕ್ ಆಗುತ್ತೆ. ಮತ್ತೆ ಕೆಳಗಡೆ ಇರೋಂತ ಬಟ್ಟೆ ಮೇಲ್ ಬರುತ್ತೆ, ಮೇಲಿರೋಂತ ಬಟ್ಟೆ ಕೆಳಗಡೆ ಹೋಗುತ್ತೆ. ಈ ತರ ನಿಮ್ಗೆ ಇಲ್ಲಿ 15 ಮಿನಿಟ್ಸ್ ವರೆಗೂ ಆಗುತ್ತೆ. ಆಮೇಲೆ 15 ಮಿನಿಟ್ಸ್ ಇಂದ ನಿಮ್ಗೆ 0 ವರೆಗೂ ಬರೋಷ್ಟಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 15 ಮಿನಿಟ್ಸ್ ಅಲ್ಲಿ ನಿಮ್ಮ ಬಟ್ಟೆಗಳು ಕ್ಲೀನ್ ಆಗಿ ವಾಶ್ ಆಗಿರುತ್ತೆ. ಹಾಗೆ ನಿಮ್ಗೆ ಇನ್ನೇನ್ ಎಂಡಿಂಗ್ ಅಲ್ಲಿ 1 ಮಿನಿಟ್ ಇರುವಾಗ ಬಜರ್ ಸೌಂಡ್ ಕೂಡ ಬರುತ್ತೆ ಫ್ರೆಂಡ್ಸ್. ಹಾಗೆ ಇದು ಇಲ್ಲಿ ಸ್ವಿಚ್ ನೋಡ್ತಾ ಇದೀರಲ್ಲ, ಇದು ಬಂದ್ಬಿಟ್ಟು ನಾರ್ಮಲ್, ಅಂದ್ರೆ ಕಮ್ಮಿ ಬಟ್ಟೆಗಳು ಇದ್ರೆ ನಾರ್ಮಲ್ ಹಾಕೊಳ್ಳಿ. ತುಂಬಾ ಹೆವಿ ಬಟ್ಟೆಗಳಿದ್ರೆ ಹೆವಿಗೆ ಹಾಕೊಳ್ಳಿ. ಯಾಕಂದ್ರೆ ಜೀನ್ಸ್ ಅದು ಇದು ತುಂಬಾನೇ ಬಟ್ಟೆ ಜಾಸ್ತಿ ಹೆವಿ ಲೋಡ್ ಮಾಡಿದ್ರೆ ಹೆವಿಗೆ ಹಾಕೊಳ್ಳಿ. ನಾರ್ಮಲ್ ಆಗಿ ಡೈಲಿ ಯೂಸ್ ಸ್ವಲ್ಪ ಬಟ್ಟೆ ಇದ್ರೆ ಅಂದ್ರೆ ನಾರ್ಮಲ್ ಗೆ ವಾಶ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನೋಡ್ತಿದಿರಲ್ಲ, ಇದು ಡ್ರೈನ್ ಸೆಲೆಕ್ಟರ್ ಅಂತ. ಇದು ವಾಶ್ ಅಂಡ್ ರೈಸ್ ಗೆ ಇರಬೇಕು. ನಾವು ವಾಷಿಂಗ್ ಆಯಿಲ್ ಆದ್ಮೇಲೆ ಮಿಷಿನ್ ಆಫ್ ಆದ್ಮೇಲೆ ನಾವು ಈ ಸ್ವಿಚ್ ನ ಹಿಂಗೆ ಈ ಡೈರೆಕ್ಷನ್ ತಿರ್ಗಿಸಿದ್ರೆ ಡ್ರೈನ್ ಬರುತ್ತೆ. ಡ್ರೈನ್ ಅಂದ್ರೆ ಔಟ್ಲೆಟ್ ಬ್ಯಾಕ್ ಸೈಡ್ ಇಂದ ನೀರ್ ಔಟ್ ಸೈಡ್ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಿದಿರಲ್ಲ, ಸ್ಪಿನ್ನರ್ ಇದು ಕೂಡ ಅಷ್ಟೇ. ನೀವು 5 ಮಿನಿಟ್ಸ್ ಗೆ ಇದನ್ನ ರೌಂಡ್ ಅಪ್ ಮಾಡಿದ್ರೆ ಕ್ಲಾಕ್ ವೈಸ್ ತಿರುಗಿಸಿದ್ರೆ ನಿಮ್ಗೆ 5 ಮಿನಿಟ್ಸ್ ಅಲ್ಲಿ 99% ಫುಲ್ ಕೂಡ ಡ್ರೈ ಆಗುತ್ತೆ ಫ್ರೆಂಡ್ಸ್. ಡ್ರೈ ಆಗಿ ನಾವು
ಜಸ್ಟ್ ಒಂದು ಐರನ್ ಮಾಡಿ ಹಾಕೊಂಡು ಹೋಗ್ಬೋದು, ಆ ತರ ಡ್ರೈ ಆಗುತ್ತೆ. ಇಲ್ಲಿ ನೋಡ್ತಾ ಇದೀರಲ್ಲ ಡ್ರೈಯರ್ ಮಿಷಿನ್ ಗಳು ಕೂಡ ಇಲ್ಲಿ ವಾಶ್ ಆದ್ಮೇಲೆ ನಾವು ಇಲ್ಲಿ ಡ್ರೈಗೂ ಕೂಡ ಹಾಕೋಬಹುದು. ನಾನು ಇವಾಗ ಸದ್ಯಕ್ಕೆ ಇವಾಗ ವಾಶ್ ಆಗ್ತಾ ಇದೀನಿ ಫ್ರೆಂಡ್ಸ್. ಇವಾಗ ನೋಡಿ ಟೈಮರ್ ನ 15 ನಿಮಿಷಕ್ಕೆ ನಾನು ಸೆಟ್ ಮಾಡಿದೀನಿ. ಇವಾಗ ನೋಡ್ತಿದಿರಲ್ಲ ಸೌಂಡ್ ಕೂಡ ಬರ್ತಾ ಇದೆ. ಇವಾಗ ಮಿಷಿನ್ ಕೂಡ ಆನ್ ಆಗಿದೆ ನೋಡಿ. ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡಿ. ಹಾಗೆ ನಿಮ್ಗೆ ಇವಾಗ ಇಲ್ಲಿ ತುಂಬಾನೇ ಸ್ಲೋ ರನ್ ಆಗ್ತಾ ಇದೆ. ಬೇಡ ನನಗೆ ಸ್ವಲ್ಪ ಹೆವಿ ಬಟ್ಟೆ ಹಾಕೊಂಡಿದೀನಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ನಾರ್ಮಲ್ ಗಿಂತ ನಿಮ್ಗೆ ಇಲ್ಲಿ ಹೆವಿ ಅಂತ ಇದೆ ನೋಡಿ. ನೀವು ಹೆವಿಗೆ ಹಿಂಗೆ ಆನ್ ಮಾಡಿದೀನಿ ನೋಡಿ. ನಾನು ಇವಾಗ ಹೆವಿಗೆ ಆನ್ ಮಾಡಿದ ತಕ್ಷಣ ನೋಡಿ ಜೋರಾಗಿ ಸ್ಪಿನ್ ಆಗೋದು ಸ್ಟಾರ್ಟ್ ಆಗುತ್ತೆ ನೋಡಿ. ನೋಡಿ ಇದು ಇವಾಗ ನಾನು ಅವಾಗ್ಲೇ ನಾರ್ಮಲ್ ಮೋಡ್ಗೆ ಹಾಕಿದ್ದೆ. ಆ ನಾರ್ಮಲ್ ಮೋಡ್ ಕಂಡು ನಾನು ಇವಾಗ ಹೆವಿ ಮೋಡ್ಗೆ ಹಾಕಿದೀನಿ. ಹೆವಿ ಮೋಡ್ಗೆ ಹಾಕಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗ್ತಾ ಇದೆ ಅಂತ ಬಟ್ಟೆಗಳು. ನನಗಂತೂ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್. ನೋಡಿ ವಾಷಿಂಗ್ ಅಂತೂ ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ 15 kg ಸೆಮಿ ಆಟೋಮೆಟಿಕ್ ಮಿಷಿನ್ ಅಂತೂ ಆಸಮ್ ಆಗಿದೆ. ಇವಾಗ್ಲೇ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ನಂಬರ್, ಅದಕ್ಕೆ ಕಾಲ್ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತಲುಪುತ್ತೆ. ಇದೆ ಅಂತ ಇಲ್ಲ, ನಿಮ್ಗೆ ಇನ್ನೂ ಕಮ್ಮಿ ಬಜೆಟ್ ಅಲ್ಲಿ ಬೇಕಂತ ಹೇಳಿದ್ರು ಆ ವಾಷಿಂಗ್ ಮಿಷಿನ್ಸ್ ಕೂಡ ಅವೈಲೇಬಲ್ ಇದೆ ಇವ್ರದ್ದು. ಹಾಗೆ ವಾಟ್ಸ್ಆಪ್ ಕಾಲ್ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇದೆ. ಒಂದ್ಸರಿ ವಾಟ್ಸ್ಆಪ್ ಕಾಲ್ ವಿಡಿಯೋ ಕಾಲ್ ಫೆಸಿಲಿಟಿ ನೋಡಿ, ಇಲ್ಲ ಅಂದ್ರೆ ತುಮಕೂರಿಗೆ ಒಂದ್ಸಲಿ ಭೇಟಿ ಮಾಡಿ, ಇಲ್ಲ ಅಂದ್ರೆ ಕರ್ನಾಟಕದಂತ ಎಲ್ಲಾ ಕಡೆನೂ ಅವರ ಬ್ರಾಂಚಸ್ ಇದೆ. ಬ್ರಾಂಚಸ್ ಹೋಗ್ಬಿಟ್ಟು ಒಂದು ಸಲ ಡೆಮೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಪ್ರೈಸ್ ಅಲ್ಲಿ ಸ್ಪೆಷಲ್ ಆಗಿ ಗೊತ್ತಾ ಫ್ರೆಂಡ್ಸ್. ಇದು ಪಟ್ ಅಂತ ತಕ್ಷಣ ಕ್ಲೋಸ್ ಆಗಲ್ಲ, ತುಂಬಾನೇ ನಿಧಾನವಾಗಿ ನೋಡಿ ಅದೇ ಕ್ಲೋಸ್ ಆಗ್ತಾ ಇದೆ ನೋಡಿ. ಅಷ್ಟು ಸ್ಪೀಡ್ ಆಗಿ ಅದೇ ಬಡ್ ಅಂತ ಕ್ಲೋಸ್ ಆಗೋದು, ಆ ತರ ಫೆಸಿಲಿಟಿ. ಎಷ್ಟು ಕ್ಲೀನ್ ಆಗಿ ಎಷ್ಟು ನಿಧಾನವಾಗಿ ಅದೇ ಆಟೋಮೆಟಿಕ್ ಆಗಿ ಎಷ್ಟು ಸ್ವಲ್ಪ ಮುಟ್ಟದ ಸಾಕು ಅದೇ ಆಟೋಮೆಟಿಕ್ ಆಗಿ ಕ್ಲೋಸಿಂಗ್ ಕೂಡ ಆಗುತ್ತೆ. ನೋಡ್ತಾ ಇದೀರಲ್ಲ, ವಾ ನೋಡಿ. ಸುಮ್ನೆ ಜಸ್ಟ್ ಒಂದ್ಸಲಿ ಬಿಟ್ಟಿದಷ್ಟೇ ನೋಡಿ ಎಷ್ಟು ಕ್ಲೀನ್ ಆಗಿ ಅದೇ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಗಿ ವಾಶ್ ಆಗ್ತಾ ಇದೆ ಅಂತ ಬಟ್ಟೆಗಳು. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಎಂ ಸ್ಕ್ವೇರ್ ಕಾರ್ಪೊರೇಷನ್ಗಂತೂ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಇಂತ ಒಳ್ಳೆ ವಾಷಿಂಗ್ ಮಿಷಿನ್ ನ ನಾನು ಇವತ್ತು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಂಗಂತೂ ತುಂಬಾನೇ ಖುಷಿ ಆಗ್ತದೆ. ನೀವು ಕೂಡ ಒಂದು ಪರ್ಚೇಸ್ ಮಾಡಿ ನೋಡಿ. ಬಜೆಟ್ ಫ್ರೆಂಡ್ಲಿ ನೀವೇನಾದ್ರೂ ನೋಡ್ತಾ ಇದ್ರೆ ಸಕ್ಕದಾಗಿರೋ ವಾಷಿಂಗ್ ಮಿಷಿನ್ ಅಂತಾನೆ ಹೇಳ್ಬೋದು. ಇದೆಲ್ಲ ಆದ್ಮೇಲೆ ನೀವು ಹಾಕಿದ್ಮೇಲೆ ಇದನ್ನ ಕ್ಲೋಸ್ ಕೂಡ ಸೌಂಡ್ ಬರ್ತಾ ಇದೆ ನೋಡಿ, ಕ್ಲೀ ಅಂತ ಹೇಳ್ಬಿಟ್ಟು. ಇದು ಬೀಪ್ ಸೌಂಡ್ ಕೂಡ ಬರ್ತಾ ಇದೆ. ಇನ್ನೇನ್ ನೋಡಿ ಜಸ್ಟ್ ಒಂದು ಮಿನಿಟ್ ಅಲ್ಲಿ ಇವಾಗ ಇದು ಆಫ್ ಕೂಡ ಆಗುತ್ತೆ ಫ್ರೆಂಡ್ಸ್. ನೋಡಿ ಸೌಂಡ್ ಯಾವ ತರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಮಿಷಿನ್ ಆಫ್ ಆಗ್ತಾ ಇದೆ ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಇನ್ನೇನ್ ಎಂಡ್ ಸೌಂಡ್ ಕೂಡ ಬರುತ್ತೆ ನೋಡಿ. ಮಿಷಿನ್ ಕೂಡ ಆಫ್ ಆಯ್ತು. ಇಲ್ಲಿ ನೋಡ್ತಾ ಇದೀರಲ್ಲ, ಇವಾಗ ಮಿಷಿನ್ ಆಫ್ ಆಗಿದೆ. ಬಟ್ಟೆ ಕೂಡ ಎಲ್ಲ ವಾಷಿಂಗ್. ಇವಾಗ ಇನ್ನು ನೀರು ಇರುತ್ತಲ್ಲ, ಇವಾಗ ಇದು ಬಟನ್ ಇದೆಯಲ್ಲ, ಇದು ನೀವು ಡ್ರೈನ್ ಅಂತ ಹಾಕಿದ ತಕ್ಷಣನೇ ನೋಡಿ ಕೆಳಗಡೆ ವಾಟರ್ ಎಷ್ಟು ಕ್ಲೀನ್ ಆಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ನೀರೆಲ್ಲ ಆಚೆ ಬರ್ತಾ ಇದೆ ನೋಡಿ, ಡ್ರೈನ್ ಔಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ಲ ನೀರ್ ಕೂಡ ಎಲ್ಲಾನು ಫುಲ್ ಡ್ರೈನ್ ಔಟ್ ಆಗಿದೆ ಅಂತಾನೆ ಹೇಳಕ್ ಇಷ್ಟ ಬೀಳ್ತೀನಿ. ಇವಾಗ ನೋಡಿ ಎಲ್ಲ ಕ್ಲೀನ್ ಆಗಿ ಇವಾಗ ವಾಶ್ ಆಗಿದೆ. ಇವಾಗ ಈ ವಾಶ್ ಆಗಿರೋದನ್ನ ನಾನು ಇವಾಗ ಇಲ್ಲಿ ಡ್ರೈಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಓಪನ್ ಮಾಡ್ಬೇಕು. ಇದು ಕ್ಲೋಸಿಂಗ್ ಗೆ ಕೊಟ್ಟಿರೋದು. ಬಟ್ಟೆ ಎಲ್ಲ ವಾಶ್ ಆಗಿದೆ ನೋಡಿ. ಇದನ್ನೆಲ್ಲಾನು ನಾನು ಇಲ್ಲಿ ಡ್ರೈನ್ ಹಾಕ್ತಾ ಇದ್ದೀನಿ. ಅಂದ್ರೆ ಕ್ಲೀನ್ ಆಗಿ ಎಲ್ಲಾನು ಫುಲ್ ಡ್ರೈನೇ ಆಗೋಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಲ್ಲಾನು ಕೂಡ ಡ್ರೈನ್ ಹಾಕ್ತಾ ಇದೀನಿ. ತುಂಬಾನೇ ಚೆನ್ನಾಗಿ ವಾಶ್ ಆಗಿದೆ ಫ್ರೆಂಡ್ಸ್. ನೋಡ್ತಾ ಇದೀರಲ್ಲ ಎಷ್ಟು ಕ್ಲೀನ್ ಆಗಿ ವಾಶ್ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಅಷ್ಟೇ ಟೈಮ್ ಕೂಡ ಅಷ್ಟೇ ತುಂಬಾನೇ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ಹೆವಿ ಬಟ್ಟೆಗಳನ್ನ ಹಾಕಿದ್ದೆ ನಾನು. ಜಸ್ಟ್ 15 ನಿಮಿಷದಲ್ಲೇ ಎಲ್ಲಾ ಬಟ್ಟೆ ಕೂಡ ವಾಶ್ ಆಗಿದೆ ನೋಡಿ. ಇವಾಗ ಎಲ್ಲಾ ಬಟ್ಟೆಗಳು ಕೂಡ ವಾಶ್ ಆದ್ಮೇಲೆ ನಾನು ಇವಾಗ ಡ್ರೈಯರ್ ಕೂಡ ಹಾಕಿದೆ. ಇದು ಸೇಫ್ಟಿಗೆ ಕೊಟ್ಟಿರೋದು ಫ್ರೆಂಡ್ಸ್. ಯಾಕಂದ್ರೆ ಮಕ್ಳು ಏನಾದ್ರು ಇದನ್ನ ಓಪನ್ ಮಾಡ್ಬಿಟ್ಟು ಕೈ ಹಾಕಿದ್ರೆ ಬಿಟ್ರೆ ತುಂಬಾನೇ ಇದಾಗುತ್ತೆ, ಆಮೇಲೆ ಲೇಟ್ ಆಗುತ್ತೆ ಅಂತಾನೆ ಇದು ಸೇಫ್ಟಿಗೋಸ್ಕರನೇ ಇದು ಡ್ರೈಯರ್ಗೆ ಈ ತರ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇವಾಗ ನೋಡಿ ಇದು ಫುಲ್ ಲಾಕ್ ಆಗೋಯ್ತು. ಇದು ಲಾಕ್ ಆದ್ಮೇಲೆ ಇದನ್ನ ಆಫ್ ಮಾಡ್ಬಿಡ್ತೀನಿ. ಅದಕ್ಕೆ ಜಸ್ಟ್ ನಾನು ಇವಾಗ ಒಂದು 3 ಮಿನಿಟ್ಸ್ಗೆ ನಾನು ಇದನ್ನ ಸ್ಪಿನ್ನರ್ ಟೈಮ್ ನ ಹಾಕ್ತಾ ಇದೀನಿ. ನೋಡ್ತಾ ಇದೀರಲ್ಲ, ಇವಾಗ ಆನ್ ಆಗಿದೆ ಸ್ಪಿನ್ನರು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇವಾಗ ಸ್ಪಿನ್ ಆಗ್ತದೆ. ಹಾಗೆ ಇಲ್ಲಿ ನೀರ್ ಕೂಡ ನೋಡಿ ಆಟೋಮೆಟಿಕ್ ಆಗಿ ಫುಲ್ ಡ್ರೈ ಆಗ್ತಾ ಇದೆ ಫ್ರೆಂಡ್ಸ್. ಈ ಎಂ ಸ್ಕ್ವೇರ್ ಕಾರ್ಪೊರೇಷನ್ ಅವರ ವಾಷಿಂಗ್ ಮಿಷಿನ್ ಇವಾಗ ಡ್ರೈಯರ್ ಆಗ್ತದೆ. ಸಡನ್ ಆಗಿ ಏನಾದ್ರು ಎತ್ ಬಿಟ್ರೆ ನೋಡಿ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಯಾಕಂದ್ರೆ ಮಕ್ಳು ಇದನ್ನ ಎತ್ಬಿಟ್ಟು ಸಡನ್ ಆಗಿ ಇದ್ರ ಒಳಗಡೆ ಏನಾದ್ರು ಕೈ ಹಾಕಿದ್ರೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಳಿಗೋಸ್ಕರ, ಎಲ್ಲರಿಗೂ ಮಕ್ಳಿಗೆ ಅಂತಲ್ಲ ಮನೇಲಿ ಎಲ್ಲರಿಗೂ ಸೇಫ್ಟಿ ಮೆಜರ್ಸ್ ಅಂತಾನೆ ಇದನ್ನ ಆಪ್ಷನ್. ಇವಾಗ ನೋಡಿ ಇದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ತಕ್ಷಣನೇ ಆಟೋಮೆಟಿಕ್ ಆನ್ ಆಗುತ್ತೆ ನೋಡಿ. ಇವಾಗ ಮಿಷಿನ್ ಎಲ್ಲ ಆಫ್ ಆಗಿದೆ ಫ್ರೆಂಡ್ಸ್. ಇದು ಮೇನ್ ಸ್ವಿಚ್ ಆಫ್ ಮಾಡ್ಕೊಳ್ತೀನಿ.
ಹಾಗೆ ಇವಾಗ ಡ್ರೈಯರ್ಗೆ ಹಾಕಿದೆ. ಡ್ರೈಯರ್ ಕತೆ ಏನಾಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇವಾಗ ಇದು ಸೇಫ್ಟಿ ವಾಷರ್ ನ ತೆಗಿತಾ ಇದ್ದೀನಿ. ಇದಾದ್ಮೇಲೆ ಇವಾಗ ಬಟ್ಟೆಗಳನ್ನ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ವಾವ್, ಏನ್ ಫ್ರೆಂಡ್ಸ್ ಇದು ಇಷ್ಟು ಕ್ಲೀನ್ ಆಗಿ ಒಣಗೋಗಿದೆ ನೋಡಿ. 99.9% ಇದು ಜೀನ್ಸ್ ಪ್ಯಾಂಟ್ ಎಷ್ಟು ಹೆವಿ ಇರುತ್ತೆ ಗೊತ್ತಲ್ವಾ. ಫುಲ್ ಡ್ರೈನ್ ಔಟ್ ಆಗೋಗಿದೆ. 99.9% ಒಂದು ಚೂರು ನೀರಿಲ್ಲ, ನೋಡ್ತಾ ಇದೀರಲ್ಲ. ಹಾಗೆ ನೀವು ಜಸ್ಟ್ ಒಂದ್ 2 ನಿಮಿಷ ಬಿಸಿಲಲ್ಲಿ ಹಾಕ್ಬಿಟ್ಟು ಹಂಗೆ ವೇರ್ ಕೂಡ ಮಾಡ್ಕೊಂಡು ಹೋಗ್ಬೋದು. ನೋಡ್ತಾ ಇದೀರಲ್ಲ, ಇದೆ ಅಂತಲ್ಲ. ಇನ್ನೊಂದು ಜೀನ್ಸ್ ಕೂಡ ಹಾಕಿದೀನಿ ನೋಡಿ, ಎಷ್ಟು ಹೆವಿ ಇರುವಂತ ಜೀನ್ಸ್ ಪ್ಯಾಂಟ್. ಹಾಗೆ ಇಲ್ಲಿ ನೋಡ್ತಾ ಇದೀರಲ್ಲ, ಶರ್ಟ್ ಗಳನ್ನು ಕೂಡ ಎಷ್ಟು ಕ್ಲೀನ್ ಆಗಿ ಆಗಿದೆ ನೋಡಿ. ಇಲ್ಲಿ ನೋಡಿ, ಏನು ಇಲ್ಲ, ಒಂದು ಚೂರು ನೀರಿಲ್ಲ. ಇಲ್ಲಿ ನೋಡಿ, ಹಿಂಡು ಬೇಕಾದ್ರೂ ತೋರಿಸ್ತೀನಿ ನೋಡಿ, ಒಂದು ಡ್ರಾಪ್ ನೀರ್ ಕೂಡ ಇಲ್ಲ. ಯಾಕಪ್ಪ ಅಂತ ಬಿಸ್ಲಿಗೆ 5 ನಿಮಿಷ ಹಾಕಿ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಸ್ಮೆಲ್ ಬರುತ್ತಲ್ವಾ, ಆ ಸ್ಮೆಲ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದ್ 5 ಮಿನಿಟ್ಸ್ ಬಿಸಿಲಲ್ಲಿ ಹಾಕಿದ್ರೆ ಸಾಕು. ಐರನ್ ಮಾಡ್ಕೊಂಡ್ಬಿಟ್ಟು ಹಂಗೆ ನೀವು ಬಟ್ಟೆನ ಹಾಕಿ. ಈಗ ವಾಷಿಂಗ್ ಎಲ್ಲ ಆಗಿದೆ ನೋಡಿ. ಡ್ರಮ್ಮು ಅಷ್ಟೇ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಏನಾದ್ರೂ ಕೂದಲು ಇಲ್ಲ ಡಸ್ಟ್ ಏನಾದ್ರೂ ಇದ್ರೆ ಇದ್ರಲ್ಲಿ ಅಕಾಮಿಲೇಟ್ ಆಗಿರುತ್ತೆ. ಇದನ್ನ ಜಸ್ಟ್ ನೀವು ಟ್ಯಾಪ್ ಕೆಳಗಡೆ ಹಿಂಗ್ ಮಾಡ್ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ವಾಶ್ ಮಾಡ್ಬಿಟ್ಟು ಇದನ್ನ ಹಿಂಗೆ ಇದೇ ತರ ಇದನ್ನ ನೀವು ಎಲ್ಲ ವಾಶ್ ಆದ್ಮೇಲೆ ಜಸ್ಟ್ ಸಿಂಪಲ್ ಆಗಿ ಹಿಂಗ್ ಮಾಡಿ ಹಿಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಲಾಕ್ ಆಗಿರುತ್ತೆ. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ಬಾಕ್ಸಿಂಗ್ ಕೂಡ ತೋರಿಸ್ದೆ, ಡೆಮೋ ಕೂಡ ತೋರಿಸ್ದೆ, ಹಾಗೆ ಡ್ರೈ ಕೂಡ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ನನಗಂತೂ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಸೆಮಿ ಆಟೋಮೆಟಿಕ್ ಮಿಷಿನ್ ಅಂತೂ 15 kgs ಅಂತೂ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್. ಯಾವ್ದೇ ಕಾರಣಕ್ಕೂ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಜಸ್ಟ್ ನನ್ನ ಪರ್ಸನಲ್ ಯೂಸ್ಗೆ ಮನೆಗೆ ಒಂದು ಸೆಮಿ ಆಟೋಮೆಟಿಕ್ ಮಿಷಿನ್ ನ ತಗೋಬೇಕಂತ ತುಂಬಾ ದಿನದ ಇದೆ. ಅದು ಕೂಡ ಬಜೆಟ್ ಅಲ್ಲಿ ಕೂಡ ನೋಡ್ತಾ ಇದೆ, ಹಾಗೆ ಕ್ವಾಲಿಟಿ ವೈಸ್ ಕೂಡ ನೋಡ್ತಾ ಇದೆ. ಅವಾಗ ನನ್ನ ನೆನಪದು ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಅವರ ಸೆಮಿ ಆಟೋಮೆಟಿಕ್ ಮಿಷಿನ್ 15 kgs. ಒಂದು ಅಪ್ಲಯನ್ಸಸ್ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ. ಇಷ್ಟೊತ್ತು ಟೈಮ್ ತಗೊಂಡು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು ಫ್ರೆಂಡ್ಸ್.